ಇನ್ನು ರಾತ್ರೋರಾತ್ರಿ ಕಾರ್ಡ್ಗಳ ಬದಲಾವಣೆ ಆಗಿದೆ. ಬಿಪಿಎಲ್ ಕಾರ್ಡ್ಗಳಿಂದ ಅದು ಎಪಿಎಲ್ ಕಾರ್ಡ್ಗಳಾಗ್ಬಿಟ್ಟಿವೆ. ಬೆಂಗಳೂರಿನಲ್ಲಿ ಈವರೆಗೆ 60ಕ್ಕೂ ಹೆಚ್ಚು ಕಾರ್ಡ್ಗಳು ರದ್ದಾಗಿರೋದು. ಪಶ್ಚಿಮ ವಲಯದ ಭಾಗ್ಯಲಕ್ಷ್ಮಿ ನ್ಯಾಯಬೆಲೆ ಅಂಗಡಿಯಲ್ಲಿ 20 ಕಾರ್ಡ್ಗಳು ರದ್ದಾಗಿದೆ. ತೆರಿಗೆ ಪಾವತಿದಾರರು ಅಂತ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಿ ಎಪಿಎಲ್ ಕಾರ್ಡ್ ಅನ್ನು ಅವರಿಗೆ ನೀಡಿದ್ದಾರೆ. ಸ್ಪೇರ್ಸ್ ಯಾರಿದ್ದಾರೆ ಅವರ BPL ಕಾರ್ಡ್ಗಳನ್ನು APL ಮಾಡುವಂಥದ್ದು, BPL ಕಾರ್ಡನ್ನು ರದ್ದು ಮಾಡುವಂಥ ಪ್ರಕ್ರಿಯೆ ಶುರುವಾಗಿದ್ದೆ ಅನ್ನುವಂಥದ್ದು. ಲಕ್ಷಾಂತರ ಜನ ಅಂದರೆ ಕುಟುಂಬಗಳೇನಿದ್ದಾವೆ ಅವರು ಇದರಿಂದಾಗಿ ವಂಚಿತರಾಗ್ತಾರೆ ಅನ್ನೋ ಥರದ ಆರೋಪ ಈಗ ಕೇಳಿ ಬರ್ತಾ ಇರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಹಲವು ಕಡೆಗಳಲ್ಲಿ ಏನು BPL ಕಾರ್ಡ್ಗಳಿದ್ವು ಅವು ಕ್ಯಾನ್ಸಲ್ ಆಗಿದ್ದಾವೆ. ಅಂದರೆ ಕಳೆದ ತಿಂಗಳಿನಿಂದ ಈ ಪ್ರಕ್ರಿಯೆ ನಡೀತಾ ಇರುವಂಥದ್ದು. ಯಾರೆಲ್ಲ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ ಅವರ ಹೆಸರುಗಳನ್ನು ತೆಗೆದು ಹಾಕುವಂಥದ್ದು, ಅವರ ಕಾರ್ಡ್ಗಳೇನಿರ್ತವೆ BPL ಕಾರ್ಡ್ಗಳು ಅವುಗಳನ್ನು APL ಕಾರ್ಡ್ಗೆ ಕನ್ವರ್ಟ್ ಮಾಡುವಂಥ ಕೆಲಸ ಕಳೆದ ತಿಂಗಳಿನಿಂದ ಆಗ್ತಾ ಇದೆ ಅನ್ನುವಂಥದ್ದು. ಹಲವು ಕಡೆಗಳಲ್ಲಿ ಅಂದರೆ ಏನು ಈ ಸೊಸೈಟಿಗಳಿರ್ತವೆ, ಅಂದರೆ ಪಡಿತರವನ್ನು ವಿತರಣೆ ಮಾಡುವಂಥ ಸೊಸೈಟಿಗಳು. ನಾನೀಗ ಇರುವಂಥದ್ದು ಪಶ್ಚಿಮ ವಲಯದ ಭಾಗ್ಯಲಕ್ಷ್ಮಿ ಸ್ಟೋರ್ಸ್ ಏನಿದೆ ಇಲ್ಲಿದ್ದೀನಿ ನಾನು. ಇಲ್ಲಿ ಪಡಿತರವನ್ನು ವಿತರಣೆ ಮಾಡುವಂಥ ಕೆಲಸ ಆಗ್ತಿದೆ. ಅವ್ರನ್ನ ಮಾತಾಡಿಸ್ತೀನಿ. ಅಂದರೆ ಗ್ರಾಹಕರು ಏನು ಬರ್ತಾರೆ ಪಡಿತರವನ್ನು ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ ಅವರು ಯಾವ ರೀತಿಯಾಗಿ ಇವರ ಜೊತೆಗೆ ಮಾತಾಡ್ತಿದ್ದಾರೆ, ಏನಾದರೂ ಆತಂಕಗಳಿದ್ದಾವ, ಡೌಟ್ಗಳಿದ್ದಾವ, ಏನು ಮಾತಾಡ್ತಿದ್ದಾರೆ ಅನ್ನುವಂಥದ್ದನ್ನು. ಸರ್, ಎಷ್ಟು ಕಾರ್ಡ್ಗಳೇನಾದರೂ ಕ್ಯಾನ್ಸಲ್ ಆಯಿತಾ? BPLಂದ APL ಕನ್ವರ್ಟ್ ಆಗಿರುವಂಥದ್ದು ಆ ಥರದ್ದು ಏನಾದರೂ ಇದ್ದಾವ ಅಂತ? ಸರ್, ಒಂದು 20 ಕಾರ್ಡ್ ನಮ್ಮದು ಹೋದ ತಿಂಗಳು ITP ಬಂದೈತೆ. ಅದು ಬಂದು APL ಆಗೈತೆ. ಆದರೂ ಸ್ವಲ್ಪ ಜನ ಬೇಜಾರಲ್ಲೇ ಅವರೇ. ಏನಾದರೂ ಸರ್ ಈ ಥರ ಕ್ಯಾನ್ಸಲ್